ಮಳೆಗಾಲದಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಮುದ್ರೆ ಮತ್ತು ಪ್ರಾಣಾಯಾಮಗಳನ್ನು ನೋಡೋಣ. ನಮ್ಮ ರೆಸಿಸ್ಟೆನ್ಸ್ ಪವರ್ನ ಹೆಚ್ಚಿಸಿ ನಮ್ಮ ಇಮ್ಯುನಿಟಿಯನ್ನು ಚುರುಕುಗೊಳಿಸ್ತಕ್ಕಂಥ ಮತ್ತೊಂದು ಮುದ್ರೆ, ಅದನ್ನು ಪ್ರಾಣ ಮುದ್ರೆ ಅಂತ ಕರೀತಾರೆ. ನಾವು ಮಳೆಗಾಲದಲ್ಲಿ ಕಷಾಯಗಳ ಸೇವನೆ, ಶುಂಠಿ ಕಷಾಯ, ಧನಿಯಾ ಕಷಾಯ, ಜೀರಿಗೆ ಕಷಾಯ, ಅಜ್ವಾನ್ ಅಂದರೆ ಓಂಕಾಳಿನ ಕಷಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಮುದ್ರೆ ಮತ್ತು ಪ್ರಾಣಾಯಾಮಗಳನ್ನು ನೋಡೋಣ. ಮಳೆಗಾಲದಲ್ಲಿ ಹೆಚ್ಚಾಗಿ ಕಫದೋಷ ವೃದ್ಧಿಯಾಗುತ್ತೆ. ಯಾಕಂದರೆ ಇದು ಕಫ ಪ್ರಧಾನವಾಗಿರ್ತಕ್ಕಂಥ ಕಾಲ. ನಮ್ಮ ಶರೀರದಲ್ಲಿ ಜಠರಾಗ್ನಿ ಕೂಡ ಮಂದಾಗಿರುತ್ತದೆ. ಫ್ಯಾಟ್ ಮೆಟಾಬಲಿಸಮ್ ಕೂಡ ತುಂಬ ಸ್ಲೋ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಶರೀರದ ಜಠರಾಗ್ನಿಯನ್ನು 13 ಬಗೆಯ ಅಗ್ನಿಗಳಿರ್ತವೆ ಪ್ರಧಾನವಾಗಿ. ಅವುಗಳೆಲ್ಲವನ್ನು ಕ್ರಿಯಾಶೀಲಗೊಳಿಸಲಿಕ್ಕೆ ಮುಖ್ಯವಾದ ಮುದ್ರೆ ಅಂತ ಹೇಳಿದ್ರೆ ಲಿಂಗ ಮುದ್ರೆ. ಹೇಗೆ ಅಂದರೆ, ಎರಡೂ ಕೈ ಬೆರಳುಗಳನ್ನು ಈ ರೀತಿ ಹೆಣೆದು ಬಲಗೈ ಹೆಬ್ಬೆರಳನ್ನು ಮೇಲೆ ಇರಿಸಿ ಈ ರೀತಿಯಾಗಿ ಎಡಗೈ ತೋರು ಬೆರಳು ಮತ್ತು ಹೆಬ್ಬೆರಳಿಂದ ಈ ರೀತಿಯಾಗಿ ಹಿಡಿದ್ರೆ ಇದನ್ನು ಲಿಂಗ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮ ಅಭ್ಯಾಸ ಮಾಡೋದು. ಹೀಗೆ ಮಾಡೋದರಿಂದ ಶರೀರದ 13 ಬಗೆಯ ಅಗ್ನಿ ಕ್ರಿಯಾಶೀಲವಾಗಿ ಫ್ಯಾಟ್ ಮೆಟಾಬಲಿಸಮ್ ಇಂಪ್ರೂವ್ಮೆಂಟ್ ಆಗಿ ಇಮ್ಯುನಿಟಿ ಪವರ್ ವೃದ್ಧಿಯಾಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ಮುದ್ರೆಯನ್ನು ದಿನದಲ್ಲಿ ತುಂಬ ಕೋಲ್ಡ್ ಅಲರ್ಜಿ ಇರ್ತಕ್ಕಂಥವ್ರು 3 ರಿಂದ 5 ನಿಮಿಷ ಮಾಡಬಹುದು. ಸಾಧಾರಣವಾಗಿರೋರು 1 ರಿಂದ 2 ನಿಮಿಷ ಇದನ್ನು ಮುದ್ರೆ ಪ್ರಯೋಗ ಮಾಡ್ಬೋದು. ಇನ್ನು ಇಮ್ಯುನಿಟಿಯನ್ನು ಹೆಚ್ಚಿಸಬೇಕಂದ್ರೆ ಡಿಟಾಕ್ಸಿಫಿಕೇಶನ್ ಆಗೋದು ಬಹಳ ಮುಖ್ಯ. ದೇಹ ಶುದ್ಧೀಕರಣ ಆಗೋದು ಬಹಳ ಮುಖ್ಯ. ಅದಕ್ಕಾಗಿ ಅಪಾನ ಮುದ್ರೆ, ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಜೋಡಿಸ್ಕೊಂಡಾಗ ಇದಕ್ಕೆ ಅಪಾನ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯಲ್ಲಿ ಕಪಾಲಭಾತಿ, ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ತುಂಬ ಸ್ಟ್ರಾಂಗ್ ಆಗುತ್ತೆ. ಒಂದು 5 ನಿಮಿಷ ಕಪಾಲಭಾತಿಯನ್ನು ಅಪಾನ ಮುದ್ರೆಯಲ್ಲಿ ಮಾಡಿ, ಒಂದು 5 ನಿಮಿಷ ಕಪಾಲಭಾತಿಯ ಅನುಲೋಮ ವಿಲೋಮನ ಇದೇ ಅಪಾನ ಮುದ್ರೆಯಲ್ಲಿ, ಕಪಾಲಭಾತಿ 5 ನಿಮಿಷ, ಅನುಲೋಮ ವಿಲೋಮ 5 ನಿಮಿಷ ಅಪಾನ ಮುದ್ರೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ದೇಹ ಶುದ್ಧೀಕರಣವಾಗುತ್ತೆ. ಹಾಗೂ ನಮ್ಮ ಆರೋಗ್ಯದ ಸಮಸ್ಯೆಗಳು ಪರಿಪೂರ್ಣವಾಗಿ, ಏನೇ ಒಂದು ಇಮ್ಯುನಿಟಿಯ ವ್ಯತ್ಯಾಸದಿಂದ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಮತ್ತು ನಮ್ಮ ರೆಸಿಸ್ಟೆನ್ಸ್ ಪವರ್ನ ಹೆಚ್ಚಿಸಿ ನಮ್ಮ ಇಮ್ಯುನಿಟಿಯನ್ನು ಚುರುಕುಗೊಳಿಸ್ತಕ್ಕಂಥ ಮತ್ತೊಂದು ಮುದ್ರೆ, ಅದನ್ನು ಪ್ರಾಣ ಮುದ್ರೆ ಅಂತ ಕರೀತಾರೆ. ಕಿರುಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಜೋಡಿಸಿದಾಗ ಈ ಮುದ್ರೆ ಪ್ರಾಣ ಮುದ್ರೆ ಆಗುತ್ತೆ. ಇದರಲ್ಲೂ ಸಹ ನಾವು ಕಪಾಲಭಾತಿ 1-2 ನಿಮಿಷ ಅಭ್ಯಾಸ ಮಾಡೋದ್ರಿಂದ, ಅನುಲೋಮ ವಿಲೋಮ 2 ನಿಮಿಷ, ಕಪಾಲಭಾತಿ 2 ನಿಮಿಷ, ಈ ಇದು ಪ್ರಾಣ ಮುದ್ರೆಯಲ್ಲಿ ಈ ರೀತಿಯಾಗಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ತುಂಬ ಸ್ಟ್ರಾಂಗ್ ಆಗುತ್ತೆ. ಲಿಂಗ ಮುದ್ರೆ, ಅಪಾನ ಮುದ್ರೆ ಮತ್ತು ಪ್ರಾಣ ಮುದ್ರೆಯಲ್ಲಿ ನಾವು ಪ್ರಾಣಾಯಾಮವನ್ನು ಮಾಡೋದ್ರಿಂದ ಇಮ್ಯುನಿಟಿ ತುಂಬ ಚುರುಕಾಗುತ್ತೆ. ಈ ಮುದ್ರೆಗಳ ಜೊತೆಗೆ ನಾವು ಮಳೆಗಾಲದಲ್ಲಿ ಕಷಾಯಗಳ ಸೇವನೆ, ಶುಂಠಿ ಕಷಾಯ, ಧನಿಯಾ ಕಷಾಯ, ಜೀರಿಗೆ ಕಷಾಯ, ಅಜ್ವಾನ್ ಅಂದರೆ ಓಂಕಾಳಿನ ಕಷಾಯ, ಇಂಥ ಕಷಾಯಗಳನ್ನು ಕೂಡ ಸೇವನೆ ಮಾಡೋದು ಅತ್ಯಂತ ಒಂದು ನಮ್ಮ ಶರೀರವನ್ನು ಕಫವಿಕಾರಗಳಿಂದ ದೂರ ಇಡತಕ್ಕಂಥ ಒಂದು ಔಷಧಿ ದ್ರವ್ಯಗಳಾಗಿ ಇವು ಕೆಲಸ ಮಾಡ್ತವೆ. ಅದಕ್ಕಾಗಿ ಇಂಥ ಆಹಾರ ಪದ್ಧತಿಯ ಜೊತೆಗೆ ಈ ಮುದ್ರೆಗಳನ್ನು ಅಭ್ಯಾಸ ಮಾಡಿ. ಈ ಒಂದು ಕಫ ಪ್ರಧಾನವಾಗಿರ್ತಕ್ಕಂಥ ಕಾಲದಲ್ಲಿ ಕಫ ವಿಕಾರಗಳನ್ನು ದೂರ ಮಾಡಲಿಕ್ಕೆ ಮತ್ತೊಂದು ಪ್ರಾಣಾಯಾಮ ಇದೆ. ಅದು ಹೇಗೆ ಅಂದರೆ ಉಜ್ಜಾಯಿ ಪ್ರಾಣಾಯಾಮ. ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ತಗೊಳ್ಳೋದು, ಉಸಿರು ಹೋಲ್ಡ್ ಮಾಡಿ ಲಾಕ್ ಮಾಡೋದು, ಜಾಲಂಧರ ಬಂಧ ಅಂತ ಕರೀತಾರೆ. ಆಮೇಲೆ ಎಡಗಡೆಯನ್ನು ಉಸಿರು ಬಿಡೋದು. ಈ ಪ್ರಾಣಾಯಾಮವನ್ನು ಲಿಂಗ ಮುದ್ರೆಯಲ್ಲಿ ಮಾಡ್ಬೋದು. ಇಲ್ಲಿ ಸಮಯ ಜಾಸ್ತಿ ಆಗುತ್ತೆ ಅಂತೇಳಿ ಸ್ವಲ್ಪ ಹೊತ್ತು ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಎಷ್ಟೊತ್ತು ಬೇಕಾದ್ರೂ ಹೋಲ್ಡ್ ಮಾಡ್ಬೋದು. ಅತಿಯಾಗಿ ನಾವೇನು ಮಾಡಬಾರ್ದು, ಒತ್ತಡ ಹಾಕಬಾರ್ದು. ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟೊತ್ತು ಉಸಿರನ್ನ ಒಳಗಡೆ ಅಂದರೆ ಗಂಟ್ಲು ಬಿಗಿಯಾಗಿ ಹಿಡಿದು ತಗೊಂಡೆ ಈ ರೀತಿ ಶಬ್ದ ಆಗುತ್ತೆ. ಇದನ್ನು ಮಾಡೋದ್ರಿಂದ ನಮ್ಮ ಕಫವಿಕಾರಗಳು
ಮತ್ತು ಅಗ್ನಿಮಂದದ ಸಮಸ್ಯೆಗಳು, ಮಳೆಗಾಲ ಆಗ್ತಕ್ಕಂಥ ಫ್ಯಾಟ್ ಮೆಟಬಲಿಸಮ್ನ ವ್ಯತ್ಯಾಸಗಳು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗ್ತವೆ. ಅದರಿಂದ ಮಳೆಗಾಲದಲ್ಲಿ ನಮ್ಮ ಇಮ್ಯುನಿಟಿ, ರೆಸಿಸ್ಟೆನ್ಸ್ ಪವರು ಇವೆಲ್ಲ ಕ್ರಿಯಾಶೀಲವಾಗಿ ಪದೇ ಪದೇ ಬರ್ತಕ್ಕಂಥ ಜ್ವರ, ನೆಗಡಿ, ಕೆಮ್ಮು, ಅಲರ್ಜಿ ಇಂಥವೆಲ್ಲವನ್ನು ದೂರ ಮಾಡಲಿಕ್ಕೆ ಈ ಮುದ್ರೆಗಳು, ಈ ಪ್ರಾಣಾಯಾಮಗಳು ಒಳ್ಳೆಯ ಪರಿಹಾರವನ್ನು ನೀಡ್ತವೆ. ಮತ್ತು ನಮ್ಮ ಶ್ವಾಸಕೋಶವನ್ನು ಕ್ಲೀನಾಗಿಡಲಿಕ್ಕೆ ಮುಖ್ಯವಾಗಿ ಭ್ರಾಮರಿ ಪ್ರಾಣಾಯಾಮ. ಈ ಭ್ರಾಮರಿ ಪ್ರಾಣಾಯಾಮ ನೋಡಲಿಕ್ಕೆ ಇದು ಶ್ವಾಸಕೋಶಕ್ಕೆ ಹೆಂಗೆ ಉಪಯೋಗ ಆಗುತ್ತೆ ಅಂತ ಕೆಲವ್ರಿಗೆ ಡೌಟ್ ಬರ್ತದೆ. ಇದು ಇಲ್ಲಿ ವೈಬ್ರೇಷನ್ ಆಗುತ್ತಲ್ಲ, ನಮ್ಮ ಶ್ವಾಸಕೋಶದಲ್ಲಿರ್ತಕ್ಕಂಥ ಸೀಲಿಯಾ ಅಂದರೆ ಬ್ರಷ್ಗಳ ಥರ ಕೆಲಸ ಮಾಡುತ್ತದೆ. ಅದನ್ನು ಕ್ರಿಯಾಶೀಲಗೊಳಿಸಿ ನಮ್ಮ ಶ್ವಾಸಕೋಶದಲ್ಲಿರ್ತಕ್ಕಂಥ ಟಾಕ್ಸಿಸಿಟಿಯನ್ನು ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿ ಇರೋದ್ರಿಂದ ಇದು ಮಳೆಗಾಲದಲ್ಲಿ ಭಾಳ ಸೂಕ್ತವಾದ ಪ್ರಾಣಾಯಾಮ ಅಂತ ಹೇಳ್ಬೋದು. ಹೀಗೆ ಈ ಪ್ರಾಣಾಯಾಮಗಳ ಕುರಿತಾಗಿ 30 ನಿಮಿಷದ ವಿಡಿಯೋಗಳನ್ನು ತಾವು ಮಾಡಿದೆ. ಪೂರ್ತಿ ಇದರ ವಿವರಣೆಯನ್ನು ಅಲ್ಲಿ ಕೊಟ್ಟಿದೆ. ಭಸ್ತ್ರಿಕಾ ಪ್ರಾಣಾಯಾಮ ಹೇಗೆ ಮಾಡೋದು, ಕಪಾಲಭಾತಿ ಹೇಗೆ ಮಾಡೋದು, ಅನುಲೋಮ ವಿಲೋಮ ಹೇಗೆ ಮಾಡೋದು, ಉಜ್ಜಾಯಿ ಹೇಗೆ ಮಾಡೋದು, ಭ್ರಾಮರಿ ಪ್ರಾಣಾಯಾಮ ಹೇಗೆ ಮಾಡೋದು, ಇವುಗಳೆಲ್ಲದರ ಬಗ್ಗೆ ಅಲ್ಲಿ ಉಲ್ಲೇಖವನ್ನು ನಾವು ಮಾಡಿದೆ. ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಮತ್ತು ಶ್ರೀಗಂಗಾ ಯೋಗ ಅನ್ನುವ 2 ಚಾನಲ್ಗಳಿದ್ದಾವೆ. ಅವನ್ನೆರಡು ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ನೀವು ಹುಡುಕಿದರೆ ಸಿಗುತ್ತೆ. ವೈದ್ಯಶ್ರೀ ಚನ್ನಬಸವಣ್ಣ ಕಪಾಲಭಾತಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ, ಆಮೇಲೆ ಭ್ರಾಮರಿ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಈ ರೀತಿಯಾಗಿಯೂ ನೀವು ನಮ್ಮ ಹೆಸರಿನ ಮುಂದೆ ಆ ಪ್ರಾಣಾಯಾಮಗಳ ಹೆಸರನ್ನು ಹಾಕಿ ಸರ್ಚ್ ಮಾಡೋದ್ರಿಂದನೂ ಕೂಡ ನೇರವಾಗಿ ಆ ವಿಡಿಯೋ ನಿಮಗೆ ಸಿಗ್ತವೆ. ಈ ವಿಡಿಯೋಗಳಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇವೆ, ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದನ್ನು ನೋಡಿ ಆ ಪ್ರಾಣಾಯಾಮಗಳನ್ನ ಮಾಡ್ಬೋದು. ಪ್ರಾರಂಭದಲ್ಲಿ ನೀವು ಒಂದ್ಸಲಿ ಗುರುಗಳ ಮೂಲಕ ಕಲಿಯೋದು ಸೂಕ್ತ. ಯಾಕಂದರೆ ಪ್ರಾಣಾಯಾಮವನ್ನು ಸರಿ ತಪ್ಪಿದರೆ, ಏನಾದರೂ ಅದನ್ನು ನೀವು ಸರಿಯಾಗಿ ತಿಳ್ಕೊಳ್ಳದೆ ಮಾಡಿದ್ರೆ ಅದು ಪ್ರಾಣಕ್ಕೆ ಯಮ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರದಲ್ಲಿ ಯೋಗ, ಪ್ರಾಣಾಯಾಮ, ಆಹಾರ ಪದ್ಧತಿ, ಜೀವನ ಪದ್ಧತಿ, ಮನೆ ಮದ್ದುಗಳು, ದೇಹದ ಶಾಸ್ತ್ರ, ದೇಹದ ರಚನಾಶಾಸ್ತ್ರ, ಕ್ರಿಯಾಶಾಸ್ತ್ರ, ಆರೋಗ್ಯದ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸ್ಕೊಡ್ತೇವೆ. ಅಂದರೆ ನೀವು ಇಂಡಿಪೆಂಡೆಂಟ್ ಆಗಿ ನಿಮ್ಮ ಸಮಸ್ಯೆಗಳನ್ನು ನೀವೇ ಪತ್ತೆ ಹಚ್ಚಿ ಮನೆಯಲ್ಲೇ ಅದು ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಜ್ಞಾನವನ್ನು ಕೊಡ್ತೇವೆ. ಹೆಲ್ತ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾರಿಗೂ ಗುಲಾಮರಾಗಬೇಕಾಗಿಲ್ಲ. ನೀವು ಆಸ್ಪತ್ರೆಗಳಿಗೆ, ಔಷಧಿಗಳಿಗೆ ಗುಲಾಮರಾಗಬೇಕಾಗಿಲ್ಲ. ನಿಮ್ಮ ಆರೋಗ್ಯವನ್ನು ನೀವೇ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನು 5 ದಿವಸ ತಿಳಿಸ್ಕೊಡ್ತೇವೆ. ಆ ಶಿಬಿರಕ್ಕೆ ಬರಬೇಕಂದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರಿಗೆ ಸಂಪರ್ಕ ಮಾಡಿ ನಿಮ್ಮ ಹೆಸರು ನೋಂದಾಯಿಸಿ ತಾವು ಅದರ ಶಿಬಿರಕ್ಕೆ ಹಾಜರಾಗ್ಬೋದು. ಹೀಗೆ ಮಳೆಗಾಲದಲ್ಲಿ ಆಹಾರ ಪದ್ಧತಿ, ದಿನಚರ್ಯ, ಋತುಚರ್ಯ ಇವೆಲ್ಲವನ್ನು ತಿಳ್ಕೊಬೇಕು. ಚಳಿಗಾಲದಲ್ಲಿ ಹೇಗಿರಬೇಕು, ಮಳೆಗಾಲದಲ್ಲಿ ಹೇಗಿರಬೇಕು, ಬೇಸಿಗೆ ಕಾಲದಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆನೇ ನಮ್ಮ ಆಯುರ್ವೇದದಲ್ಲಿ ಋತುಚರ್ಯದ ವಿಧಾನವನ್ನು ಹೇಳಿದ್ದಾರೆ. ಋತುಚರ್ಯ ಅದರ ಕುರಿತಾಗಿ ನಿಮಗೆ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಕೊಡಲಿಕ್ಕೆ ಆ ಶಿಬಿರದಲ್ಲಿ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಈ ಮುದ್ರೆಗಳನ್ನು ಮಳೆಗಾಲದಲ್ಲಿ ನೀವು ನಿಯಮಿತವಾಗಿ ಅಭ್ಯಾಸ ಮಾಡಿ ಪ್ರಾಣಾಯಾಮದ ಜೊತೆಗೆ ಇದನ್ನು ಮಾಡೋದ್ರಿಂದ ನಿಮ್ಮ ಇಮ್ಯುನಿಟಿ ಪವರ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.